ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಇವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರು, ಬಟ್ ಮ್ಯಾಚ್ ಕಾರ್ಡ್ ನ ರಿವೀಲ್ ಮಾಡಿರಲಿಲ್ಲ. ಅಂಡ್ ಈಗ ಒಂದು ಮ್ಯಾಚ್ ಕಾರ್ಡ್ ಕೂಡ ರಿವೀಲ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಮ್ಯಾಚ್ ಕಾರ್ಡ್ ಅಂತ. ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ಗೆ ನೀವು ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಾ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಈ ಒಂದು ಮ್ಯಾಚ್ ಇಂದ ನಿಜವಾಗ್ಲೂ ಕೂಡ ಬ್ರಾನ್ಸನ್ ರೀಡ್ ಅವರಿಗಂತೂ ತುಂಬಾನೇ ಖುಷಿ ಆಗಿರುತ್ತೆ, ಯಾಕಂದ್ರೆ ಅವರು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನಮಗೆ ನವೆಂಬರ್ 29ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರ ಟಿಕೆಟ್ ಸೇಲ್ ಡೀಟೇಲ್ಸ್ ಕೂಡ ರಿಲೀಸ್ ಆಗಿದೆ. ಸೀಟಿಂಗ್ ಕೆಪಾಸಿಟಿ ಇರೋದು 29,436. ಅಂಡ್ ಈಗಾಗಲೇ 27,143 ಟಿಕೆಟ್ಗಳು ಮಾರಾಟ ಆಗಿದೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 2,293 ಟಿಕೆಟ್ಗಳು ಮಾತ್ರ. ನಿಜವಾಗ್ಲೂ ಇನ್ನೂ ಕೂಡ ನವೆಂಬರ್ ಅಲ್ಲಿ ಇದು ಆಗ್ತಾ ಇರೋದು. ಇನ್ನು ಬಹಳಷ್ಟು ಟೈಮ್ ಇದೆ. ಇಷ್ಟು ಬೇಗ ಡಬ್ಲ್ಯೂ ಅವರು ಆಲ್ರೆಡಿ ಸಂಪೂರ್ಣ ಸೋಲ್ಡ್ ಔಟ್ ಮಾಡಿದ್ದಾರೆ ಅಂತ ನಾವು ಅನ್ಕೋಬಹುದು. ಐ ಥಿಂಕ್ ಇನ್ನೂ ಕೂಡ ಸೀಟ್ ಗಳನ್ನ ಓಪನ್ ಮಾಡಬಹುದು ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಯೋಮಿ ಹಾಗೆ ಜಿಮ್ಮಿ ಊಸೋ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗ ಇವರಿಬ್ರು ಕೂಡ ಪೇರೆಂಟ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಡಬ್ಲ್ಯೂ ಅವರು ಅದನ್ನ ಅದ್ಭುತವಾಗಿ ಪ್ರೆಸೆಂಟ್ ಕೂಡ ಮಾಡಿದ್ರು. ನಮ್ಮ ನಯೋಮಿ ಅವರು ಮಂಡೇ ನೈಟ್ ರಲ್ಲಿ ತನ್ನ ಪ್ರೆಗ್ನೆನ್ಸಿನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ರು. ಬಟ್ ಗೈಸ್, ಸ್ವಲ್ಪ ಥಿಂಕ್ ಮಾಡಿ, ಈ ಒಂದು ಟೈಮ್ ಅಲ್ಲಿ ಏನಾದ್ರೂ ನಮ್ಮ ಟ್ರಿಪಲ್ ಎಚ್ ಅವರ ಬದಲು ವಿನ್ಸ್ ಮೆಕ್ಮೆನ್ ಅವರು ಅಧಿಕಾರದಲ್ಲಿ ಇದ್ದಿದ್ರೆ ಪಕ್ಕ ನಮಗೆ ಈ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗೋದು. ಅದ್ ಯಾವ ರೀತಿ ಸ್ಟೋರಿ ಲೈನ್ ಅಂದ್ರೆ, ನಮ್ಮ ನಯೋಮಿ ಅವರು ಪ್ರೆಗ್ನೆಂಟ್ ಆಗಿದ್ದಾರಲ್ಲ, ಆ ಒಂದು ಪ್ರೆಗ್ನೆನ್ಸಿಗೆ ಟ್ವಿನ್ ಬ್ರದರ್ಸ್ ಅಲ್ಲಿ ಯಾರು ರಿಯಲ್ ಫಾದರ್ ಅಂತ ಹೇಳುವಂತಹ ಒಂದು ಸ್ಟೋರಿ ಲೈನ್ ನ ನಮ್ಮ ವಿನ್ಸ್ ಮೆಕ್ಮೆನ್ ಅವರು 100% ತಗೋಬರೋರು. ಅಂದ್ರೆ ನಯೋಮಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಅದಕ್ಕೆ ರೀಸನ್ ಜೇ ಊಸೋನೋ ಜಿಮ್ಮಿ ಊಸೋನೋ ಅಂತ ಒಂದು ಸ್ಟೋರಿನ ನಮ್ಮ ವಿನ್ಸ್ ಮೆಕ್ಮೆನ್ ಅವರು 101% ತಗೊಂಡು ಬಂದಿರೋರು. ಹಿಂದೆನೂ ಕೂಡ ಬಹಳಷ್ಟು ಈ ರೀತಿ ಸ್ಟೋರಿ ಲೈನ್ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ರಿಕ್ ಫ್ಲೇಯರ್ ಅವರು ಕೂಡ ನನ್ನನ್ನು ಪ್ರೆಗ್ನೆಂಟ್ ಮಾಡಿದ್ರು ಅಂತಾನೂ ಕೂಡ ಸ್ಟೋರಿ ಲೈನ್ ಬಂದಿತ್ತು. ಇವನ್ ಸ್ಟೆಫನಿ ಮಿಕ್ಮೆನ್ ಅವ್ರನ್ನ ಪ್ರೆಗ್ನೆಂಟ್ ಮಾಡಿದ್ದು ಕೂಡ ವಿನ್ಸ್ ಮಿಕ್ಮೆನ್ ಅವರೇ ಅಂತ ಒಂದು ಸ್ಟೋರಿನ ಮಾಡಬೇಕು ಅಂತ ಐಡಿಯಾನ ಪಿಚ್ ಕೂಡ ಮಾಡಲಾಗಿತ್ತಂತೆ. ಅಂಡ್ ಈ ಒಂದು ಟೈಮಲ್ಲಿ ಏನಾದರೂ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಅಧಿಕಾರದಲ್ಲಿ ಇದ್ದಿದ್ರೆ ಈ ರೀತಿಯ ಒಂದು ವಿಚಿತ್ರವಾದ ಸ್ಟೋರಿ ಲೈನ್ ಕೂಡ ನಮಗೆ ನೋಡೋದಕ್ಕೆ ಸಿಗೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಂಡರ್ಟೇಕರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಅಂಡರ್ಟೇಕರ್ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ, ನಾನು ಮತ್ತೊಮ್ಮೆ ಆ ಒಂದು ಜಾಕೆಟ್ ನ ಹಾಗೆ ನನ್ನ ಹ್ಯಾಟ್ ನ ಧರಿಸೋದಿಲ್ಲ ಅಂತ. ಯಾಕಪ್ಪ ಅಂದ್ರೆ, ನಾನು ಆ ಒಂದು ಕೋಟ್ ಹಾಗೆ ನನ್ನ ಹ್ಯಾಟ್ ನ ಧರಿಸ್ತಾ ಇದ್ದಿದ್ದು ನನ್ನ ಇನ್ ರಿಂಗ್ ಅಪಿಯರೆನ್ಸ್ ಗಳಿಗೆ ಮಾತ್ರ. ಅಂಡ್ ಈಗ ನಾನು ನನ್ನ ಇನ್ ರಿಂಗ್ ಅಪಿಯರೆನ್ಸ್ ನ ಮಾಡೋದಿಲ್ಲ. ಸೊ ನಾನು ನಾರ್ಮಲ್ ಆಗಿ ಆ ಎರಡು ಉಡುಪುಗಳನ್ನ ಧರಿಸಿದ್ರೆ ಅದು ನನ್ನ ಲೆಗಸಿನ ಹಾಳು ಮಾಡುತ್ತೆ, ಅದಕ್ಕೋಸ್ಕರ ಅದನ್ನ ನಾನು ಮತ್ತೊಮ್ಮೆ ವೇರ್ ಮಾಡೋದಿಲ್ಲ ಅಂತ ನಮ್ಮ ಅಂಡರ್ಟೇಕರ್ ಅವರು ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಸೊ ಅದಕ್ಕೇನೆ ರೀಸೆಂಟ್ ಆಗಿ ನಮ್ಮ ಅಂಡರ್ಟೇಕರ್ ಅವರು ಎಲ್ಲೇ ಅಪಿಯರ್ ಆದ್ರೂ ಕೂಡ ಅವರು ಟಿ ಶರ್ಟ್ ಹಾಗೆ ಜೀನ್ಸ್ ಅಲ್ಲಿ ಅಮೆರಿಕನ್ ಬ್ಯಾಡಾಸ್ ಆಗೇನೆ ಅಪಿಯರ್ ಆಗ್ತಾ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ದ ಗೋಟ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಜಾನ್ ಸಿನಾ ಅವ್ರನ್ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡಬೇಕಾದ್ರೂ ಕೂಡ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಅಂಡ್ ಜಾನ್ ಸಿನಾ ಅವರೇ ಅದಕ್ಕೆ ಆನ್ಸರ್ ನ ಕೊಟ್ಟಿದ್ದಾರೆ, ನಾನು ಯಾಕೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ. ಅವ್ರು ಹೇಳ್ತಾರೆ, ನಾನು ಯಾಕೆ ಗೋಟ್ ಅಂದ್ರೆ ನನ್ನನ್ನ ನಾನು ಆ ರೀತಿ ಕರ್ಕೋತೀನಿ, ನನ್ನನ್ನ ನಾನೇ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಕರಿತೀನಿ. ನಾನು ತುಂಬಾ ಬಾರಿ ಹೇಳಿದ್ದೀನಿ ವಿನ್ನರ್ಸ್ ಗಳು ಹಿಸ್ಟ್ರಿನ ಬರೀತಾರೆ ಅಂತ. ಅಂಡ್ ಈಗ ನಾನು ಗೆಲ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಹಿಸ್ಟ್ರಿನ ಬರಿತಾ ಇದ್ದೀನಿ. ನನ್ನ ಪ್ರಕಾರ ನಾನು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ನಮ್ಮ ಜಾನ್ ಸಿನಾ ಅವರು ರಿವೀಲ್ ಮಾಡಿದ್ದಾರೆ. ನಿಜವಾಗ್ಲೂ ಜಾನ್ ಸಿನಾ ಅವರು ಅವ್ರ ಪ್ರಕಾರ ಮಾತ್ರ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಲ್ಲ, ಬದಲಿಗೆ ಎಲ್ಲರ ಪ್ರಕಾರನೂ ಕೂಡ ಅವರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಪ್ಯಾಟ್ ಮೆಕಫಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ತುಂಬಾ ತಿಂಗಳುಗಳಾಯಿತು ನಮ್ಮ ಪ್ಯಾಟ್ ಮೆಕಫಿ ಅವರು ನಮಗೆ ಡಬ್ಲ್ಯೂ ಕಮೆಂಟ್ರಿ ಟೀಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅವರು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಡಬ್ಲ್ಯೂ ಕಂಪನಿಯಿಂದ ಸ್ವಲ್ಪ ಲೀವ್ ನ ತಗೊಂಡಿದ್ದಾರೆ. ಹಾಗಾದ್ರೆ ಪ್ಯಾಟ್ ಮೆಕಫಿ ಅವರ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್, ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ರೆಸಲ್ ಪಲೂಜಾ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಪ್ಯಾಟ್ ಮೆಕಫಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಈ ಬಾರಿಯ ರೆಸಲ್ ಪಲೂಜಾ ಆಗ್ತಾ ಇರೋದು ಇಂಡಿಯನ್ ಆಪೋಲಿಸ್ ಅಲ್ಲಿ. ಅಂಡ್ ಇಂಡಿಯನ್ ಆಪೋಲಿಸ್ ನಮ್ಮ ಪ್ಯಾಟ್ ಮೆಕಫಿ ಅವರ ಹೋಮ್ ಗ್ರೌಂಡ್. ಸೊ ತನ್ನ ಹೋಮ್ ಗ್ರೌಂಡ್ ಅಲ್ಲಿ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಇನ್ನೂ ಕೂಡ ಲೈಟ್ ಅಪ್ ಮಾಡೋದಕ್ಕೆ ಪ್ಯಾಟ್ ಮೆಕಫಿ ಅವರು ಬರ್ತಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ರೆಸಲ್ ಪಲೂಜಾದಲ್ಲಿ ನಮಗೆ
ನಮಗೆ ಪ್ಯಾಟ್ ಮೆಕಫಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರಿಂದ ಪ್ರಾಬಬ್ಲಿ ನಮ್ಮ ಕೋರಿ ಗ್ರೇಸ್ ಅವರಿಗೆ ತೊಂದರೆ ಆಗಬಹುದು. ಯಾಕಂದ್ರೆ ಪ್ಯಾಟ್ ಮೆಕಫಿ ಬಂದಾಗೆಲ್ಲ ಕೋರಿ ಗ್ರೇಸ್ ಅವ್ರನ್ನೇ ಕಮೆಂಟ್ರಿ ಟೀಮ್ ಇಂದ ರಿಮೂವ್ ಮಾಡಲಾಗುತ್ತೆ. ಏನೇ ಆಗ್ಲಿ ಇದಕ್ಕೆ ಡಬ್ಲ್ಯೂ ಅವರು ಕೂಡ ಸೊಲ್ಯೂಷನ್ ನ ಹುಡುಕ್ಲಿ, 3 ಜನನು ಕೂಡ ಕಮೆಂಟ್ರಿಯಲ್ಲಿ ಕೂರಿಸಬೇಕು ಅಂತ ಕೇಳ್ಕೊಳ್ಳೋಣ. ಬರೀ ಪ್ಯಾಟ್ ಮೆಕಫಿ ಅವರ ರಿಟರ್ನ್ ಮಾತ್ರ ನಮಗೆ ರೆಸ್ಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇನ್ನೊಬ್ಬ ಬಿಗ್ ಸ್ಟಾರ್ ನ ರಿಟರ್ನ್ ಕೂಡ ಪ್ರಾಬಬ್ಲಿ ನಮಗೆ ರೆಸ್ಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಎಸ್ ಅ ಬಿಗ್ ಮೆಗಾ ಸ್ಟಾರ್ ಬೇರೆ ಯಾರು ಅಲ್ಲ, ನಮ್ಮ ಪೀಪಲ್ ಚಾಂಪಿಯನ್ ದ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ರಾಕ್ ಅವರ ರಿಟರ್ನ್ ಪ್ರಾಬಬ್ಲಿ ನಮಗೆ ರೆಸ್ಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಅದ್ಯಾಕೆ ಗುರು ಈ ರೀತಿ ಹೇಳ್ತಾ ಇದೆಯಾ? ಸಡನ್ ಆಗಿ ಎಲ್ಲೂ ಕೂಡ ರೂಮರ್ಸ್ ಅಪ್ಡೇಟ್ ಇಲ್ದಲೆ ರೆಸ್ಸಲ್ ಪಲೂಜಾಗೆ ನಮ್ಮ ರಾಕ್ ಅವರು ಬರ್ತಾರೆ ಅಂತ ಅದ್ಯಾವ ಆಧಾರದ ಮೇಲೆ ನೀನು ಹೇಳ್ತಾ ಇದೀಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಈ ಬಾರಿಯ ರೆಸ್ಸಲ್ ಪಲೂಜಾ ESPN ನಲ್ಲಿ ಟೆಲಿಕಾಸ್ಟ್ ಆಗುವಂತಹ ಫಸ್ಟ್ ಎವರ್ ಪ್ರೀಮಿಯಂ ಲೈವ್ ಇವೆಂಟ್ ಆಗ್ತಾ ಇದೆ. ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು ESPN ಹಾಗೆ ಡಬ್ಲ್ಯೂ ನಡುವೆ ಒಂದು ಡೀಲ್ ಸೈನ್ ಆಗಿದೆ. ಅಂಡ್ ಅದ್ರ ಮುಖಾಂತರ ಇನ್ನ ಬರುವಂತಹ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಗಳು ಕೂಡ ESPN ನಲ್ಲೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರ ಪ್ರಾರಂಭ ರೆಸ್ಸಲ್ ಪಲೂಜಾ ಇಂದ ಆಗ್ತಾ ಇದೆ. ಅಂಡ್ ಇದಕ್ಕೂ ಮುಂಚೆ ನಾವು ಹಿಸ್ಟ್ರಿನ ತೆಗೆದು ನೋಡಿದ್ರೆ ರಾಕ್ ಅವರು ಎಲ್ಲಾ ಫಸ್ಟ್ ಎವರ್ ಶೋಗಳಲ್ಲಿ ಅಪಿಯರೆನ್ಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಸ್ಮ್ಯಾಕ್ ಡೌನ್ ಮೊದಲನೇ ಬಾರಿ ಫಾಕ್ಸ್ ಗೆ ಮೂವ್ ಆನ್ ಆದಾಗ್ಲೂ ಕೂಡ ನಮ್ಮ ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು. ಫಸ್ಟ್ ರಸ್ಸಲ್ ಮೇನಿಯಾ TKO ಅಂಡರ್ ಅಲ್ಲಿ ಟೆಲಿಕಾಸ್ಟ್ ಆದಾಗ್ಲೂ ಕೂಡ ರಸ್ಸಲ್ ಮೇನಿಯಾ 40 ಅಲ್ಲಿ ನಮಗೆ ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು. ಅಷ್ಟೇ ಅಲ್ಲ, ರಾ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆದಾಗ್ಲೂ ಕೂಡ ರಾಕ್ ಅವರು ಬಂದಿದ್ರು. ಅಂಡ್ ಈಗ ಡಬ್ಲ್ಯೂ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಗಳು ಕೂಡ ESPN ಗೆ ಮೂವ್ ಆನ್ ಆಗ್ತಾ ಇದೆ. ಅಂಡ್ ಅದರ ಆರಂಭ ರೆಸ್ಸಲ್ ಪಲೂಜಾ ಇಂದ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಪ್ರಾಬಬ್ಲಿ ನಮ್ಮ ರಾಕ್ ಅವರ ಅಪಿರಿಯನ್ಸ್ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ESPN ಗೋಸ್ಕರ ರಾಕ್ ಅವ್ರನ್ನ ಕರೆಸಬಹುದು. ಅಂಡ್ ಯಾರಿಗ ಗೊತ್ತು, ರಾಕ್ ಅವರು ಬಂದು ರಸ್ಸಲ್ ಮೇನಿಯಾ 42 ಗೆ ಸ್ಟೋರಿನ ಪ್ರಾರಂಭ ಕೂಡ ಮಾಡಬಹುದು. ಅದೆಲ್ಲ ಜಾಸ್ತಿ ಥಿಂಕ್ ಮಾಡ್ದಂಗೆ ಆಗುತ್ತೆ. ಏನೇ ಆಗ್ಲಿ ಗೈಸ್, ರೆಸ್ಸಲ್ ಪಲೂಜಾ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ರಾಕ್ ಅವರ ಅಪಿರಿಯನ್ಸ್ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ಪ್ರಾಬಬಿಲಿಟೀಸ್ ಗಳು ಈಗ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ರಾಕ್ ಅವರು ಬರ್ತಾರ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.